ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಘವೇಂದ್ರ ಸ್ವಾಮಿನ ನಂಬುದ್ರೆ ಯಾವತ್ತೂ ಕೈ ಬಿಟ್ಟಿಲ್ಲ. ನಿಮ್ಮ ಲೈಫಲ್ಲಿ ಯಾವುದೇ ಒಂಥರ ಪವಾಡ ನಡೆದೇ ನಡೆಯುತ್ತೆ. ನೀವೇನಾದರೂ ಮಂತ್ರಾಲಯಕ್ಕೆ ಹೋದರೆ ನಿಮಗೆ ಚಿಕ್ಕದಾಗಿ ಯಾವುದೇ ಒಂಥರ ಅಲ್ಲೊಂದು ಪವಾಡ ನಡೆಯುತ್ತೆ. ಯಾವ ಥರ ಅಂತ ಹೇಳೋಕ್ಕಾಗಲ್ಲ, ಅದು ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ನನ್ನ ಲೈಫಲ್ಲೊಂದು ಪವಾಡ ನಡೆಯಿತು. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ಹೋಗಿದ್ರೆ ಸುಮ್ಮನೆ ಏನೋ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೋಗಿ ಬಂದರೆ ಅದು ನಿಮ್ಗೆ ಗೊತ್ತಾಗಲ್ಲ. ನಿಮ್ಮ ಮನಸ್ಸಿಂದನೇ ಒಂಥರ ಖುಷಿ ಬರುತ್ತೆ, ಒಂದು ಭಕ್ತಿ ಇರಬೇಕು. ನಾನು ಈ ಪ್ಲೇಸಲ್ಲಿ ಹೋದರೆ ನನಗೇನೋ ಒಂದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರಬೇಕು. ನೀವು ಅಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಫಸ್ಟೇ ನಿಮ್ಗೆ ಆ ನಂಬಿಕೆ, ಆ ಒಂದು ಭಕ್ತಿ, ಒಂದು ಶಕ್ತಿ ಎಲ್ಲ ನಿಮ್ಗೆ ಬಂದ್ಬಿಡುತ್ತೆ. ಆಗ ನೀವು ಮಂತ್ರಾಲಯಕ್ಕೆ ಹೋದರೆ ನಿಮ್ಗಲ್ಲೊಂದು ಸೂಚನೆ ಸಿಕ್ಕೇ ಸಿಗುತ್ತೆ, ಒಂದು ಪವಾಡ ಆಗೇ ಆಗುತ್ತೆ. ಅದೇ ಥರ 3 ವರ್ಷದಿಂದ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ನಾನು ಅದೇ ರೀತಿ ಹೋಗಿದ್ದೆ. ನನ್ನ ಲೈಫಲ್ಲೂ ಒಂದು ಪವಾಡ ನಡೀತು. ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅವ್ರಿಗೆ ದಾರಿನೇ ಸಿಕ್ಕಿರಲಿಲ್ಲ, ಅವ್ರ ಜೀವನದಲ್ಲಿ ಹೋಗೋದಕ್ಕಾಗಿರಲಿಲ್ಲ. ಇದರಲ್ಲಿ ಒಂದು ಆಶ್ಚರ್ಯ ಏನಂದರೆ, ಈಗ ದೇವಸ್ಥಾನ ಅಂತ ಬಂದರೆ ತಮಿಳ್ನಾಡಾಗಿರೋ ಎಲ್ಲ ದೇವಸ್ಥಾನ ನೋಡಿದ್ದಾರೆ, ಆಂಧ್ರ ಪ್ರದೇಶ, ಬೆಂಗಳೂರು ಎಲ್ಲ ದೇವಸ್ಥಾನ ಸುತ್ತಾಡಿದ್ದಾರೆ. ಆದರೆ ಮಂತ್ರಾಲಯಕ್ಕೊಂದು ಮಾತ್ರ ಹೋಗಿ ಆಗಿಲ್ಲ. ಎಷ್ಟು ದೂರಭಾರ ಇರೋ ಎಲ್ಲ ಪ್ಲೇಸಸ್ಸು ನೋಡಿದ್ದಾರೆ, ಶಿರ್ಡಿಗೂ ಹೋಗಿದ್ದಾರೆ, ಇದೊಂದಾಗಿರಲಿಲ್ಲ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ನಿಮ್ಮ ಜೀವನದಲ್ಲಿ ಒಳ್ಳೆ ದಿನ ಬರೋವರೆಗೂ ಆ ರಾಯು ನಿಮ್ಮನ್ನು ಕರ್ಸ್ಕೊಳಲ್ಲ. ಒಳ್ಳೆ ದಿನ ಬರುತ್ತೆ, ನಿಮ್ಗೆ ಒಳ್ಳೇದು ಮಾಡ್ತೀನಿ ಅನ್ನೋ ಟೈಮಲ್ಲಿ ರಾಯರೇ ನಿಮ್ಮನ್ನ ಕರ್ಸ್ಕೊತಾರೆ. ಇದು ನಮ್ಮ ತಾಯಿಗೂ ಗೊತ್ತಿರಲಿಲ್ಲ ಮಂತ್ರಾಲಯಕ್ಕೆ ಹೋಗ್ತೀರಿ ಅಂತ. ಒಂದು ದಿನ ಬರ್ತಡೇ ಇತ್ತು, ಅದಕ್ಕಂತೇಳಿ ನಾನೇನು ಪ್ಲ್ಯಾನ್ ಮಾಡಿದೆ, ನಮ್ಮ ತಾಯಿ ನನ್ನ ಹತ್ರ ಯಾವಾಗೂ ಹೇಳೋರು ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ. ನಾನು ಗೊತ್ತಿಲ್ದಂಗೆ ಹೋಗಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದೆ ಮಂತ್ರಾಲಯದ್ದು. ಅದು ನನಗೆ ಗೊತ್ತಿರಲಿಲ್ಲ ನಾನು ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀನಿ ಅಂತ. ನನ್ನ ತಲೆಗೆ ಸಡನ್ನಾಗಿ ಹಂಗೆ ಫ್ಲ್ಯಾಶ್ ಆಯಿತು. ಹೋಗಾಗೆ ರಿಟರ್ನ್ ಟಿಕೆಟ್ ಸಮೇತ ಬುಕ್ ಮಾಡ್ಕೊಂಬಂದೆ. ಮನೆಗೆ ಬಂದು ಹೇಳಿದೆ ಮಂತ್ರಾಲಯ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀನಿ ಅಂತ. ಮನೆಗೆ ತುಂಬ ಖುಷಿ ಪಟ್ಟರು. ನಾನು ಫಸ್ಟ್ ಟೈಮು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದು ಟ್ರೈನಲ್ಲಿ ಹೋಗ್ತಿದ್ದಿತ್ತು. ಆಗ ಅಂದರೆ ಇನ್ನೂ 1 ತಿಂಗಳು ಮುಂಚೆ ಐತೆ ಅನ್ನೋ ಮುಂಚೆನೇ ನಾನು ಟಿಕೆಟ್ ಬುಕ್ ಮಾಡಿದ್ದೆ, ಮತ್ತು ರೂಮು ಬುಕ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲಿ. ಫಸ್ಟು ಟೈಮು ನಾನು, ನಮ್ಮ ತಾಯಿ, ನಮ್ಮ ಅಕ್ಕ 3 ಜನನೂ ಮಂತ್ರಾಲಯಕ್ಕೆ ಹೋದ್ರಿ ಟ್ರೈನಲ್ಲಿ. ಯಾವತ್ತೂ ಹೋಗಿರಲಿಲ್ಲ 3 ಜನ ಟ್ರೈನಲ್ಲಿ, ಫಸ್ಟ್ ಟೈಮ್ ಹೋದ್ರಿ. ಏನೋ ಒಂಥರ ಧೈರ್ಯ, ಏನೋ ಒಂಥರ ಖುಷಿ, ಸಂತೋಷ, ಆನಂದ. ಅದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಳಕ್ಕೆ ಆಗಲ್ಲ. ಅಲ್ಲಿ ಓದ್ತಾ ಇದ್ದೀರಿ ಅಂತ ಇಷ್ಟು ದಿನ ಎಷ್ಟೊಂದು ದೇವಸ್ಥಾನ ಹೋಗಿದ್ರಿ, ಆದರೆ ಈ ಥರ ಫೀಲಿಂಗ್ ಯಾವತ್ತೂ ಬಂದಿಲ್ಲ. ಆ ಥರ ಆಯಿತು. ನಮಗೆಲ್ಲ ಅವತ್ತೊಂದು ನಂಬಿಕೆ ಇತ್ತು, ನಮ್ಮ ಲೈಫಲ್ಲಿ ಏನೋ ಒಂದು ಚೇಂಜ್ ಆಗುತ್ತೆ ಅಂತ. ಅದೇ ನಂಬಿಕೆ ಮೇಲೆ ಬೆಳಗ್ಗೆ 3 ಗಂಟೆಗೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆದ್ರಿ. ಅಲ್ಲಿಂದ ನಿಮಗೆಲ್ಲ ಗೊತ್ತು, ಆಟೋದಲ್ಲಿ ನಾವು ಹೋದ್ರಿ ಮಂತ್ರಾಲಯಕ್ಕೆ. ಹೋಗಿ ರೂಮ್ ಬುಕ್ ಮಾಡಿದ್ರಿ, ರೂಮ್ಗೆ ಹೋದ್ರಿ. ಮತ್ತು ಬೆಳಗ್ಗೆ ಒಂದು 7:15 ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಬಂದ್ರಿ. ದೇವಸ್ಥಾನ ಮುಂದೆ ಬಂದಾಗ ಒಂಥರ ಫೀಲು, ಅದು ಹೇಳ್ಕೊಳಕ್ಕೆ ಆಗಲ್ಲ. ಎಲ್ಲೋ ಸ್ವರ್ಗಕ್ಕೆ ಎಂಟ್ರೆನ್ಸ್ ಕೊಟ್ಟಿದ್ದೀರಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಒಂಥರ ಖುಷಿ, ಸಂತೋಷ, ಅದು ಈಗ ವರ್ಣಿಸೋಕ್ಕೂ ಆಗಲ್ಲ, ಆ ರೀತಿ ಫೀಲಿಂಗ್ ಕೊಡ್ತಿತ್ತು. ದೇವಸ್ಥಾನ ಹೋದ್ರಿ, ರಾಯರ ದರ್ಶನ ಮಾಡಿದ್ರಿ. ಅಂದರೆ ನಾವು ಸ್ಟಾರ್ಟಿಂಗು ಬೆಳಗ್ಗೆನೇ ಹೋಗಿದ್ವಿ, ಅಭಿಷೇಕಕ್ಕೆ ಮುಂಚೆನೇ ದರ್ಶನ ಆಗಿತ್ತು ನಮ್ಮದು. ಮತ್ತೆ ರೂಮಿಗೆ ಬಂದು ಅಲ್ಲೇ ಊಟ ಮಾಡಿಕೊಂಡು, ನಾಷ್ಟ ಮಾಡಿಕೊಂಡು, ಮತ್ತೆ ಅಲ್ಲಿ ಪಂಚಮುಖಿ ದರ್ಶನ ಮಾಡಿದ್ರಿ. ಬಂದು ತಿರ್ಗಾ ಇನ್ನೊಂದು ಸತಿ ರಾಯರ ದರ್ಶನ ಮಾಡಿದ್ರಿ. ಸುಸ್ತಾಗಿತ್ತು, ಸ್ವಲ್ಪ ರೆಸ್ಟ್ ತೊಗೊಂಡ್ರಿ ರೂಮಲ್ಲಿ. ಎಲ್ಲ ಆದಮೇಲೆ ನೈಟು ಬಸ್ಸು ನಮ್ಮದು 9:30 ಟ್ರೈನ್ ಇದ್ದಿತ್ತು. 9:30 ಟ್ರೈನ್ ಇತ್ತು. ಅಷ್ಟೊತ್ತಿಗೆ ಮಧ್ಯಾಹ್ನ ನಾವೇನು ಮಾಡಿದ್ವಿ, ನೈಟಿಂದ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ ಮಂತ್ರಾಲಯದ್ದು. ಹೋಗಿ ಅಲ್ಲಿ ಕುತ್ಕೊಂಡ್ರಿ. ಅಲ್ಲಿ ಕೂತಿದ್ದಾಗೆ ನಿಮ್ಗೊಂಥರ ಫೀಲ್ ಬರುತ್ತೆ. ನೀವು ಯಾರು ಮಂತ್ರಾಲಯಕ್ಕೆ ಹೋಗಿರ್ತೀರೋ ಅದು ನಿಮ್ಗೆ ಅನುಭವ ಆಗಿರುತ್ತೆ. ಅದನ್ನು ಹೇಳೋಕ್ಕಾಗಲ್ಲ, ನೀವು ಅಲ್ಲೋದ್ರೇ ನಿಮ್ಗೆ ಅದು ಗೊತ್ತಾಗೋದು. ನಮ್ಮ ಲೈಫಲ್ಲಿರೋ ನೋವು, ಏನೋ ಒಂದು ತಲೆಯಲ್ಲಿ ಟೆನ್ಷನ್ ಇರುತ್ತೆ, ಎಲ್ಲ ಮರೆತು ನಾವು ಅಲ್ಲಿ ಕೂತಿರ್ತೀರಿ. ನಿಮ್ಮ ಎಷ್ಟೇ ದೊಡ್ಡ ಟೆನ್ಷನ್ ಇರಲಿ, ನೀವು ಹೋಗಿ ಅಲ್ಲಿ ಸಂಜೆ ಕೂತ್ಕೊಂಡ್ರಿ ಅಂದರೆ ನಿಮ್ಗೊಂಥರ ಅದು ಅನುಭವ ಆಗುತ್ತೆ. ನಮಗೂ ಆ ಥರ ಆಯಿತು. ಆದರೆ ನಾನು ನಿಮ್ಗೆ ಹೇಳಿದೆ ಒಂದು ಮಿರಾಕಲ್ ಆಯಿತು ಅಂತ. ನೀವು ನಂಬಿಕೆ ಇಟ್ಟು ಹೋಗಿ ಬಂದರೆ ನಿಮ್ಮ ಲೈಫಲ್ಲೂ ಅದು ಯಾವುದಾದ್ರೂ ಒಂದು ಮಿರಾಕಲ್ ಆಗಿರುತ್ತೆ. ಆದರೆ ನನ್ನ ಲೈಫಲ್ಲಿ ಯಾವ ರೀತಿ ಆಯಿತು ಅಂದರೆ, ತಿರ್ಗಾ ನೈಟು ಟ್ರೈನ್ ಎಕ್ಕಿದ್ರಿ, ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆದ್ರಿ. ಅಲ್ಲಿ ಬೆಳಗ್ಗೆ ಒಂದು 4:30 ಆಗಿತ್ತು ನಾವು ರೀಚ್ ಆದಾಗ ಯಶವಂತಪುರ ರೈಲ್ವೆ ಸ್ಟೇಷನ್ನು. ಆಮೇಲೆ ಅಲ್ಲಿಂದ ಹೇಗೆ ಹೋಗೋದು ಅಂತ
ನಾವು ಯೋಚನೆ ಮಾಡ್ತಾಯಿದ್ರಿ. ಅಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಹೋಗಬೇಕು ನಮ್ಮ ಮನೆ ರೀಚ್ ಆಗೋದಕ್ಕೆ. ಆಗಷ್ಟೊತ್ನಾಗಂತೂ ಬಸ್ಸಸ್ ಇರಲ್ಲ. ನಾವು ಬಂದು ಆಚೆ ನೋಡಿದ್ವಿ, ತುಂಬ ಜನ ಆಟೋದವ್ರು ನಿಂತಿದ್ರು. ಒಬ್ಬೊಬ್ಬರು ಒಂದೊಂದು ರೇಟ್ ಕೇಳ್ತಾಯಿದ್ರು. ಅವ್ರಿಗೆ ಇಷ್ಟ ಬಂದಂಗೆ 1500 ಕೊಡಿ, 800 ಕೊಡಿ, ಆ ರೀತಿ ಕೇಳ್ತಿದ್ರು. ಯಾರು ಒಂದು 600 ಒಳಗೆ ಬರ್ತಾನೆ ಇದ್ದಿಲ್ಲ. ಅಂದರೆ ಅಲ್ಲಿ ಹೋಗೋದು ಕಷ್ಟ ಆಗುತ್ತೆ, 1000 ಒಳಗೆ ಯಾರೂ ಒಪ್ತಾನೆ ಇದ್ದಿಲ್ಲ. ಸರಿ ಬೇಡ ಅಂಥೇಳಿ ನಾವು ನೋಡೋಣ ಬಸ್ಸಿಗೆ ವೆಯ್ಟ್ ಮಾಡೇ ಹೋಗೋಣ ಅಂಥೇಳಿ ಮುಂದೆ ಹೋಗ್ತಿದ್ರಿ. ಆಗ ಒಬ್ಬ ಆಟೋ ಡ್ರೈವರು ಬಂದರು. ನೀವು ಅವ್ರ ಮುಖ ನೋಡಿದರೆ ಅದು ನಿಮಗೆ ಗೊತ್ತಾಗಿರೋದು. ಆದರೆ ನಾನು ಅವ್ರನ್ನ ನೋಡಿದೆ, ಫುಲ್ಲು ಯಾವ ರೀತಿ ಇದ್ರು ಅಂದರೆ ಅವ್ರ ಮುಖದಲ್ಲಿ ಒಂಥರ ಕಳೆ ಇತ್ತು. ಅಂದರೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಕುಂಕುಮ ಇಟ್ಕೊಂಡಿದ್ರು. ಒಂಥರ ಏನಂತಾರೆ, ಅವ್ರು ನೋಡಿದ್ರೇ ನಮ್ಮ ಮುಖದಲ್ಲಿ ಸ್ಮೈಲ್ ಬರುತ್ತೆ, ಆ ಥರ ಇತ್ತು ಅವ್ರನ್ನ ನೋಡಿದಾಗ. ಅವರೇ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದರು. ನಾವೇ ಹೇಳಿದ್ವಿ ಇಷ್ಟು ಕಿಲೋಮೀಟರ್ ಇದೆ, 600 ರೂಪಾಯಿ ಕೊಡ್ತೀನಿ ಅಂತ ನಾವೇ ಹೇಳಿದ್ರಿ. ಅವರು ಒಂದು ಮಾತು ಮಾತಾಡಿಲ್ಲ, ಸರಿ ಬನ್ನಿ ಅಂತ ಅವ್ರು ಕರ್ಕೊಂಡು ಹೋದ್ರು. ಮತ್ತು ಅಷ್ಟು ದೂರ ಬರ್ತೀನಿ ಅಂದರೆ ನಮಗೆ ಗೊತ್ತಾಗುತ್ತೆ ಎಷ್ಟು ದೂರ ಈಗ ನಾವು ಬರ್ತಾಯಿದ್ದೀರಿ ಅಂತ ನಮ್ಗೆ ಫೀಲ್ ಆಗುತ್ತೆ. ಆದರೆ ಅಲ್ಲೊಂದು ಪವಾಡ ಆಗಿದ್ದೇನೆಂದ್ರೆ ಅವರೇ ಹೇಳಿದ್ರು, ಏನು ಮಂತ್ರಾಲಯಕ್ಕೆ ಹೋಗಿ ಬರ್ತಿದ್ದೀರಾ ಅಂತ. ನಾವು ಸ್ಟಾರ್ಟಿಂಗ್ ಏನು ಮಾತಾಡಿದ್ದಿಲ್ಲ, ಅವರೇ ಮಾತಾಡ್ಸಿದ್ರು ಮಂತ್ರಾಲಯಕ್ಕೆ ಹೋಗಿ ಬರ್ತಿದ್ದೀರಾ ಅಂತ. ಹೋಗಿ ಬರ್ತಿದ್ದೀರಿ ಅಂದರೆ ಆಮೇಲೆ ಒಂದು ಮಾತು ಹೇಳಿದ್ರು ಅವ್ರು ನಮ್ಗೆ, ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀರಿ, 1 ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೀವು 1 ವರ್ಷ ಸಿಕ್ಕಿದ್ರೆ ನೀವು ಬಂದು ನನಗೆ ಹೇಳಬೇಕು ಅಂದರು ಅವರು. ಆಗ ಮತ್ತೆ ನೀವು ಮಂತ್ರಾಲಯಕ್ಕೆ ಹೋಗಿ ಅಂತವರೇ ನಮ್ಗೆ ಹೇಳಿದ್ರು. ಅಷ್ಟೆಲ್ಲ ನಾವು ಅಲ್ಲಿಂದ ಖುಷಿಯಿಂದ ಬಂದು ಈ ಮಾತು ಹೇಳಿದಾಗ ನಮ್ಗೆ ಇನ್ನೊಂದು ಥರ ಖುಷಿ ಆಯಿತು. ಮತ್ತು ಹಾಗೆ ಮಾತಾಡ್ಕೊಂಡು ಹೋಗ್ತಿದ್ರಿ, ನೀವು ಮಂತ್ರಾಲಯಕ್ಕೆ ಹೋದರೆ ಈ ರೀತಿ ಎಲ್ಲ ಆಗುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಬಂದರು. ಆದರೆ ನಮ್ಗೆ ಅಲ್ಲಿ ಯಶವಂತಪುರದಿಂದ ಅಲ್ಲಿ ಬರೋದಕ್ಕೆ ಎಷ್ಟು ದೂರ ಆಗುತ್ತೆ. ಒಂದೆರಡು ಮಾತು ಮಾತಾಡ್ಕೊಂಡು ಬರ್ತಿದ್ದಂಗೆ ರೀಚ್ ಆಗಿಬಿಟ್ರಿ. ಆಮೇಲೆ ಬಂದರೆ ಇದನ್ನು ನಮ್ಮ ಮನೆ ಹತ್ರ ಬಂದುಬಿಟ್ಟಿದ್ದೀವಿ. ನಮಗೆ ಆಶ್ಚರ್ಯ ಆಗೋಯ್ತು, ಇದೇನು ಅಷ್ಟು ಬೇಗ ಬಂದುಬಿಟ್ಟಿದ್ದೀವಿ ಅನಿಸ್ತು. ನಮ್ಗೆ ಆ ಥರ ಫೀಲಿಂಗ್ ಕೊಡ್ತು. ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಗೊತ್ತಾಗೇ ಇಲ್ಲ. ಮತ್ತು ಇನ್ನೊಂದು ಆಶ್ಚರ್ಯ ಏನಂದರೆ, ನಮ್ಮ ಹತ್ರ 1 ರೂಪಾಯಿ ಕಾಸು ಇದ್ದಿಲ್ಲ. ನಾವೇನು ಅಂದ್ಕೊಂಡ್ರಿ, ಹೆಂಗೂ ಮನೆ ಹತ್ರ ಬರ್ತೀರಿ, ಮನೆ ಒಳಗೆ ಹೋಗಿ ದುಡ್ಡು ಮನೆಯಿಂದ ತಗೊಂಡು ಕೊಡೋಣ ಅಂದ್ಕೊಂಡಿದ್ರಿ ನಾವು. ಆಮೇಲೆ ಪರ್ಸು ತೆಗೆದು ನೋಡಿದ್ರೆ ಕರೆಕ್ಟಾಗಿ 600 ರೂಪಾಯಿ ಇದೆ ಪರ್ಸಲ್ಲಿ. ಅದನ್ನ ನೋಡಿ ಎಷ್ಟು ಆಶ್ಚರ್ಯ ಆಯಿತು ಅಂದರೆ ಏನೂ ಮಾತಾಡಿಲ್ಲ, 600 ರೂಪಾಯಿ ಕೊಟ್ಟರೆ ಅವ್ರ ಹತ್ರ ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ರಿ. ಅದು ನಮ್ಮ ಅಕ್ಕ ಹತ್ರ ಪರ್ಸಲ್ಲಿ ಇದ್ದಿದ್ದದು. ಆಮೇಲೆ ನಮ್ಮ ಅಕ್ಕ ಮತ್ತು ನಮ್ಮ ತಾಯಿಯವ್ರು ಮಾತಾಡ್ಕೊತಾ ಇದ್ರು, ಕಾಸೇ ಇದ್ದಿಲ್ಲ, ನಾವು ಆ ಥರ ಹಿಂಗೆ ಕೊಡೋಣ ಅಂತ ಬಂದ್ರಲ್ಲ, 600 ರೂಪಾಯಿ ಇತ್ತು ಅಂತ ನನ್ನ ಹತ್ರ ಹೇಳಿದ್ರು. ನಾನು ನಂಬಿಲ್ಲ, ನೀವೆಲ್ಲೋ ಇಕ್ಕಿರ್ತೀರ, ನೀವು ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ. ನಾನು ಒಂಥರ ಕೇರ್ಲೆಸ್ ಮಾಡೇನಾಗ. ಆ ರೀತಿ ನಾನು ಅಂದೆ, ಇಲ್ಲ ದೇವ್ರ ಮೇಲೆಲ್ಲ ಹಣೆ ಇಕ್ಕಿ ಈಗಾಗಿದೆ ಅಂತ ಅವ್ರಂದರು. ನಮ್ಗಲ್ಲಾಗಿದ್ದು ಪವಾಡಕ್ಕೂ ಈ ರೀತಿಯೆಲ್ಲ ಈಗ ಬಂದಿದ್ದಕ್ಕೂ ನಮಗೊಂಥರ ಆಶ್ಚರ್ಯ ಆಯಿತು. ಮತ್ತು ಅಲ್ಲಿಂದ ಮಂತ್ರಾಲಯದಿಂದ ಹೋಗಿ ಬಂದಮೇಲೆ ನಮಗೊಂದು 3-4 ತಿಂಗಳಲ್ಲೇ ನಾವೊಂದು ಅಂದ್ಕೊಂಡಿದ್ದೀರಿ, ಅದು ಸ್ಟಾರ್ಟ್ ಆಯಿತು ಕೆಲಸ. ಅದು ನನ್ನ ಲೈಫಲ್ಲಿ ಈ ಘಟನೆ ಆಗಿದ್ದು, ನನ್ನ ಲೈಫಲ್ಲೇ ನಾವು ಮರೆಯಲ್ಲ ಇದನ್ನು. ಈಗಲೂ ಅದು ನೆನೆಸ್ಕೊಂಡ್ರೆ ಕಣ್ಮುಂದೆ ಬಂದು ಹೋಗಂಗಿರುತ್ತೆ. ಅವತ್ತು ಬಿದ್ದಷ್ಟು ಖುಷಿ ನಾವು ಯಾವತ್ತೂ ಬಿದ್ದಿಲ್ಲ. ಅವತ್ತು ಕೊಟ್ಟಿದ್ದು ಫೀಲ್ ನಮಗೆ ಯಾವತ್ತೂ ಕೊಟ್ಟೂ ಇಲ್ಲ. ನಿಮ್ಮ ಲೈಫಲ್ಲೂ ಈ ಥರ ಯಾವುದೋ ಒಂದು ಪವಾಡ ಆಗೇ ಇರುತ್ತೆ. ಅದು ಏನಂತ ನನ್ನ ಜೊತೆ ಶೇರ್ ಮಾಡಿ ಕಮೆಂಟಲ್ಲಿ ಹೇಳಿ. ಮತ್ತು ಯಾರು ಮಂತ್ರಾಲಯ ಗುರು ರಾಘವೇಂದ್ರನ ನಂಬಿ ಹೋಗ್ತಿರೋ, ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಚೇಂಜಸ್ ಆಗೇ ಆಗುತ್ತೆ. ಇನ್ನೊಂದಿದೆ ನಮ್ಮ ಕಡೆ, ಗುರುಬಲ ಇಲ್ಲ ಅಂದರೆ ನೀವು ಏನು ಕೆಲಸ ಮಾಡಿದ್ರು ಅದಾಗಲ್ಲ ಅಂತ. ಅದೇ ರೀತಿ ಮಂತ್ರಾಲಯಕ್ಕೆ ಹೋಗಿ ಬಂದರೆ ಗುರುಬಲ ಬರುತ್ತೆ, ಯಾಕಂದರೆ ರಾಯರು ಗುರುಗಳು. ಅಲ್ಲಿ ಹೋಗಿ ಬಂದರೆ ಗುರುಬಲ ಬರುತ್ತೆ, ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ, ಅದೊಂದು ನಂಬಿಕೆ. ನಿಮ್ಮ ಲೈಫಲ್ಲಿ ಇದು ಸತ್ಯ ಅನಿಸಿದ್ರೆ, ನಿಮ್ಮ ಲೈಫಲ್ಲಿ ಆಗಿರೋ ಪವಾಡ ಅದು ಕಮೆಂಟಲ್ಲಿ ನನಗೆ ತಿಳಿಸಿ. ಮತ್ತು ಮಂತ್ರಾಲಯ ಬಗ್ಗೆ ಇನ್ನೂ ಒಳ್ಳೊಳ್ಳೆ ವಿಷಯ ನಿಮ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.